ಪರಿ ಫೋನ್ ಮಾಡ್ತಾ ಇದ್ದಾಳೆ, ಗೊತ್ತಾಗ್ಲಿಲ್ವಲ್ಲ. ಅರ್ಜುನ್. ಹಲೋ ಪರಿ, ಫೋನ್ ಮಾಡಿದ್ಯಾ? ಹೌದು, ಆದ್ರೆ ನೀನೇ ಎತ್ತಲಿಲ್ಲ. ಸಾರಿ, ನಾನಾಗ್ಲೇ ಅಭಿನ ಕರ್ಕೊಂಡು ಹಾಸ್ಪಿಟ್ಲಿಂದ ಹೊರಟು ಬೈಕಲ್ಲಿ ಬರ್ತಾ ಇದ್ದೆ ಅಂತ ಅನ್ಸುತ್ತೆ. ನನಗೆ ನೀನ್ ಫೋನ್ ಮಾಡಿದ್ದು ಸೌಂಡೇ ಬರ್ಲಿಲ್ಲ. ಹೌದು, ಏನ್ ವಿಷಯ? ಅದು ನಾನು ಹಾಸ್ಪಿಟಲ್ಗೆ ಹೇಳು, ನೀನು ಹಾಸ್ಪಿಟ್ಲಿಗೆ ಬಂದಿದ್ಯಾ? ಇಲ್ಲ. ಅದೇ ಮತ್ತೆ, ನೀನ್ ಅಮ್ಮನ ಜೊತೆ ಇದೆಯಲ್ಲ, ಬರೋ ಚಾನ್ಸೇ ಇಲ್ಲ. ಆದ್ರೆ ಹಾಸ್ಪಿಟಲ್ ಅಂತ ಏನೋ ಹೇಳಿದಿಲ್ಲ? ಇಲ್ಲ, ಅಭಿ ಹಾಸ್ಪಿಟ್ಲಿಗೆ ಬಂದು ಬ್ಲಡ್ ಕೊಟ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಫೋನ್ ಮಾಡಿದ್ದೆ. ಓ ಹಾಗಾ? ಅಮ್ಮ ಫೋನ್ ಮಾಡಿ ಅಭಿಗೆ ಬ್ಲಡ್ ಕೊಡಕ್ಕಾಗತ್ತಾ ಅಂತ ಕೇಳಿದ್ರು. ಅಭಿ ತಕ್ಷಣನೇ ಒಪ್ಕೊಂಡ. ಅವ್ರು ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರನ್ನ ಮೆಚ್ಕೋಬೇಕು ಅರ್ಜುನ್. ಅದು ಕರೆಕ್ಟ್. ಆ ಮೆಚ್ಚುಗೆಯಲ್ಲಿ ನಮ್ಮಮ್ಮಂದು ಸ್ವಲ್ಪ ಪಾಲಿದೆ. ಹೌದು, ಕರೆಕ್ಟೇ. ಆಂಟಿನೇ ಅದಕ್ಕೆ ಕಾರಣ. ನಾನ್ ನಮ್ಮಮ್ಮನ ಬಗ್ಗೆ ಅವತ್ತೇ ಹೇಳಿದ್ನಲ್ಲ, ಅವರು ತುಂಬಾ ಪ್ಯೂರ್ ಹಾರ್ಟೆಡ್ ಪರ್ಸನ್ ಮತ್ತೆ ಹೆಲ್ಪಿಂಗ್ ನೇಚರ್ ತುಂಬಾ ಜಾಸ್ತಿ ಇರೋ ಪರ್ಸನ್ ಅಂತ. ಇವಾಗ ನೋಡಿದ್ಯಲ್ವಾ, ನಮ್ಮಮ್ಮನ ತರ ಒಳ್ಳೆ ಗುಣ ಯಾರಿಗೂ ಇರಲ್ಲ ಪರಿ. ಇದೊಂದು ಇನ್ಸಿಡೆಂಟ್ ಅಷ್ಟೇ ನಿನಗೆ ಗೊತ್ತಿರೋದು. ಆದ್ರೆ ಆಕ್ಚುಲಿ ಈ ತರದ ತುಂಬಾ ಇನ್ಸಿಡೆಂಟ್ಸ್ ನಡೆದಿದೆ. ಅದಕ್ಕೇನೆ ನಾನು ಅಭಿನು ನಮ್ಮಮ್ಮನ ಇಷ್ಟು ಹೊಗಳೋದು. ಹೇಗೆ ನೀನು ಈ ಮನೆಗೆ ಸೊಸೆಯಾಗಿ ಬರ್ತಿರೋದು ಒಂದು ದೊಡ್ಡ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನೋ, ಅದೇ ಥರನೇ ಅಮ್ಮನಂತ ಚಿನ್ನದಂತ ಅತ್ತೆ ಸಿಗೋದಕ್ಕೆ ನೀನ್ ಕೂಡ ಪಡ್ಕೊಂಡ್ ಬಂದಿರಬೇಕು ಪರಿ. ಅಮ್ಮ ಇದೇ ಥರನೇ ತುಂಬಾ ಕೆಲಸಗಳನ್ನ ಮಾಡಿ ಸೈಲೆಂಟ್ ಆಗಿ ಏನು ಗೊತ್ತಿಲ್ದಿರೋ ಹಾಗಿದ್ಬಿಡ್ತಾರೆ. ಅದೇನೋ ನಿಜಾನೇ. ನೀನು ಇನ್ಮುಂದೆ ನನ್ನ ಜೊತೆ ಲೈಫ್ ಲಾಂಗ್ ಟ್ರಾವೆಲ್ ಮಾಡ್ತೀಯ ತಾನೆ? ಮದುವೆ ಒಂದಾಗ್ಲಿ, ಮೊದಲು ನೀನು ಈ ಮನೆಗೆ ಬಾ, ಆಮೇಲೆ ನಮ್ಮಮ್ಮನ ರಿಯಲ್ ಫೇಸ್ ನಿನಗೆ ಗೊತ್ತಾಗೋದು. ಪರಿ, ಒಳ್ಳೇದಾಯ್ತು ಕಣೆ. ದೇವಿನ ಸರೋಜಾದೇವಿ ನೋಡ್ಲಿಲ್ಲ. ತಲೆ ಓಡಿಸಿ ಸುಳ್ಳು ಹೇಳಿ ಅವಳು ಕಾಣ್ದಿರೋ ತರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರಿ. 2ನೇ ಸಲ ಸರೋಜಾದೇವಿ ಕಣ್ಣಿಗೆ ಬೀಳ್ತಿರೋ ಹಂಗೆ ದೇವಿನ ಕಾಪಾಡಿದ್ದೀರಾ. ಇದೆಲ್ಲ ಆ ದೇವ್ರಾಟ ಹೇಗಿದೆ ನೋಡು. ಆದ್ರೆ ಆ ದೇವ್ರಿಗೆ ಇನ್ನೂ ನನ್ ಮೇಲೆ ಕನಿಕರನೇ ಬಂದಿಲ್ಲ ಕಣೆ. ಅವನಿನ್ನೂ ನನಗ್ ಕಷ್ಟ ಕೊಡ್ತಾನೆ ಇದ್ದಾನೆ. ಕಾಫಿ ಶಾಪಲ್ಲೇ ಅಭಿ ದೇವಿನ ನೋಡ್ಲಿಲ್ಲ, ಹಾಸ್ಪಿಟಲ್ನಲ್ಲಾದ್ರೂ ನೋಡಿದ್ರಾ? ಇಲ್ಲ ಕಣೆ. ಅಕ್ಕ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಅಲ್ಲಿ ಅಭಿ ರಕ್ತ ಕೊಡ್ತಿದ್ದಾರೆ ಅಂತ ಗೊತ್ತಾಗಿ ನಾನು ಆಕ್ಷನ್ ತಗೊಳ್ಳೋ ಮುಂಚೆನೆ ಅರ್ಜುನ್ ಅಭಿನ ಕರ್ಕೊಂಡು ಹೊರಟೋಗಿದ್ದ. ಓ ಛೇ, ಜಸ್ಟ್ ಮಿಸ್ಸಾ? ಅಭಿ ಅಕ್ಕ ಒಬ್ರನ್ನೊಬ್ರು ನೋಡು ಗೋಲ್ಡನ್ ಚಾನ್ಸೇ ಹೋಯ್ತು ಕಣೆ. ಸರಿ, ನಾನ್ ನಿನ್ಗೊಂದು ಶಾಕ್ ಕೊಡ್ತೀನಿ. ಅವತ್ ನೀನು ಆಫೀಸ್ ಡೂಪ್ಲಿಕೇಟ್ ಕೀ ಕೊಟ್ಟು ಆಟೋದಲ್ಲಿ ಹೋದ್ಯಲ್ಲ, ಹಾ, ತಿರುಗ್ ನೋಡಿದ್ರೆ ಆ ಸಂಜಯ್ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಿದ್ದ ಕಣೆ. ಯಾವಾಗಿಂದ ನಮ್ಮನ್ನ ಫಾಲೋ ಮಾಡ್ತಿದ್ದ ಅಂತ ಗೊತ್ತಿಲ್ಲ. ಅಯ್ಯಯ್ಯೋ, ನಾ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ. ಅವನು ಅಷ್ಟ ಹತ್ರದಲ್ಲಿ ಇರ್ಲಿಲ್ಲ, ದೂರದಿಂದ ಫಾಲೋ ಮಾಡ್ತಿದ್ದ. ನೇರವಾಗಿ ನನ್ನ ಹಿಂದೆ ಹಾಸ್ಟೆಲ್ ತನಕ ಬಂದು ನಾನಿರೋ ಜಾಗ ಕಣ್ಣು ಹಿಡ್ಕೊಂಡ. ಏನ್ ಹೇಳ್ತಿದ್ಯೆ? ಏನೂ ಸರಿ ಇಲ್ಲ ಅಂತ ಕಾಣುತ್ತೆ. ಅವನ್ ಯಾಕೆ ಇದ್ದಕ್ಕಿದ್ದ ಹಾಗೆ ನಿನ್ನ ಫಾಲೋ ಮಾಡ್ಕೊಂಡ್ ಬಂದ? ಗೊತ್ತಿಲ್ವಲ್ಲ, ಕಣ್ಣು ಹಿಡಿಬೇಕು. ಸರಿ, ಅದ್ ಬಿಡು ಪರಿ. ಈಗ ಅಭಿ ದೇವಿ ವಿಷಯದಲ್ಲಿ ಏನ್ ಮಾಡ್ತೀಯಾ? ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ಅರ್ಜುನ್ ಫೋನಲ್ಲಿ ಹೇಳ್ದ ಅಭಿ ನಾಳೆ ಮುಂಬೈಗೆ ಹೋಗ್ತಿದಾರಂತೆ. ವಾಪಸ್ ಬರಕ್ಕೆ ತುಂಬಾ ದಿನ ಆಗುತ್ತೆ. ಮತ್ ಅವ್ರಿಬ್ರನ್ನ ಹೇಗ್ ಮೀಟ್ ಮಾಡಿಸ್ತೀಯಾ? ಗೊತ್ತಿಲ್ವೇ. ಆದ್ರೆ ಏನಾದ್ರೂ ಮಾಡಿ ಅಭಿ ಮುಂಬೈಗೆ ಹೋಗೋಕ್ಕೂ ಮುಂಚೆ ಅಕ್ಕನ್ನ ಮೀಟ್ ಮಾಡಿಸ್ಲೇಬೇಕು. ಏನಾದ್ರೂ ಯೋಚಿಸ್ತೀನಿ. ಏನ್ರಿ, ನಿಮಗೆ ಕಾಫಿ ತಂದ್ಕೊಡ್ಲಾ? ಕಾಫಿ ಎಲ್ಲ ಬೇಡ ಕಣೆ, ನಾನೇ ಟೆನ್ಷನಲ್ಲಿದ್ದೀನಿ. ಅಭಿನ ಮುಂಬೈ ಫ್ಲೈಟ್ಗೆ ಹತ್ತಿಸಿ
ಸೀಟಲ್ಲಿ ಕೂರಿಸ್ಬಿಟ್ಟು ಫ್ಲೈಟ್ ಹಾರಿ ಹೋದ್ಮೇಲೆನೆ ನನಗ್ ನೆಮ್ಮದಿ. ರೀ